3. ಕಚದ್ರುಮನ ಕತೆ. ಮಹಾದ್ರುಮ ಅರಸ ಮಗ ಕಚದ್ರುಮ ಬಾಲ್ಯಕಾಲದಿಂದಲೂ ಹಿರಿಯರ ಸೇವೆ ಮಾಡದೆ ಸಪ್ತವ್ಯಸನಕ್ಕೆ ವಶನಾಗಿ ದುಷ್ಟ ಸಹವಾಸಿಯಾಗಿದ್ದ. ಕೆಲಕಾಲದ ನಂತರ ಕಚದ್ರುಮನ ತಂದೆ ಮಹಾದ್ರುಮ ನಿಧನನಾದ. ಕಚದ್ರುಮ ರಾಜ್ಯ ಪದವಿಯಲ್ಲಿ ನಿಂತ. ಆದರೆ ನೀತಿ ಬಾಹಿರನೂ ಪೂರ್ವಾಪರ ವಿಚಾರಹೀನನೂ ಆಗಿದ್ದ ಕಚದ್ರುಮ ತನಗೆ ಹಿತರಾದ ಪುರೋಹಿತ, ಮಂತ್ರಿ, ಸಾಮಂತ, ಪ್ರಧಾನ, ಸೇನಾನಾಯಕ ಮೊದಲಾದ ಪ್ರಮುಖರ ವೃತ್ತಿಗಳನ್ನು ಕಿತ್ತುಕೊಂಡು ತನ್ನ ಒಡನಾಡಿಗಳಾದ ಭಂಡಮಂಡಳಿ ಯವರನ್ನೇ ಪ್ರಧಾನಿ ಸಾಮಂತಾದಿಗಳನ್ನಾಗಿ ಮಾಡಿದ. ತಂದೆ ಸಂಪಾದಿಸಿಟ್ಟ ಹಣದಿಂದ ಮದೋನ್ಮತ್ತನಾದ ಕಚದ್ರುಮ ಧರ್ಮಬಾಹಿರನಾಗಿ ಅನ್ಯಾಯ ಮಾರ್ಗದಲ್ಲಿ ಸಂಪಾದಿಸುವವನಾಗಿ, ಅತಿ ಕಾಮುಕನಾಗಿ, ಮೋಕ್ಷದಲ್ಲಿ ನಿರಪೇಕ್ಷಕನಾಗಿ ಬಾಳ್ತೊಡಗಿದ. ರಾಮ ಮೊದಲಾದ ಅನೇಕ ರಾಜದತ್ತಿಗಳಾದ ಭೂದೇವ, ಭೋಗಾಗ್ರಹಾರಗಳನ್ನು ಆಗ್ರಹದಿಂದ ನಾಶಪಡಿಸಿದ. ಶಾಂತವಾದ ನಾಡನ್ನು ಬೇಡರಂತೆ ಹರಿದರಿದು ಕೆಡಿಸಿದ. ಕಚದ್ರುಮನು ಇಷ್ಟಕ್ಕೂ ಬಿಡಲಿಲ್ಲ. ಶಿಷ್ಯರಿಗೆ ಅನಿಶ್ಯವನ್ನೂ ದುಷ್ಟರಿಗೆ ಇಷ್ಟವನ್ನೂ ಮಾಡುತ್ತ ಮೇಲ್ಮರ್ಗ ಕೆಳವರ್ಗದವರ, ಹಳೆಯ ನಿಯೋಗಿಗಳ ಹಾಗೂ ನಾನಾ ದೇಶಿಗರ ವ್ಯವಹಾರಗಳನ್ನು ಸುಲಿಗೆ ಮಾಡಿದ. ಅವರೆಲ್ಲರಿಂದ ಲೂಟಿ ಮಾಡಿದ ಸಮಸ್ತ ವಸ್ತು ವಾಹನಗಳನ್ನು ತನ್ನ ಒಡನಾಡಿಗಳಾದ ಭಂಡಮಂಡಲಿಗೆ ಸೂರೆಗೊಟ್ಟ. ಕೊನೆಗೆ ಸಪ್ತಾಂಗಗಳಲ್ಲಿ ಏಕಾಂಗವೊಂದು ಉಳಿಯಿತು. ಕಚದ್ರುಮನ ರಾಜ್ಯ ಚದುರಿ ಚೆಲ್ಲಾಪಿಲ್ಲಿಯಾಯಿತು. ಕಚದ್ರುಮನ ರಾಜ್ಯ ಸರ್ವನಾಶವಾದ ಸುದ್ದಿ ಆತನ ದಾಯಾದಿ ಸಿಂಹಬಳನಿಗೆ ಮುಟ್ಟಿತು. ಸಿಂಹಬಳ ಕಚದ್ರುಮನ ಮೇಲೆ ದಂಡೆತ್ತಿ ಬಂದ. ಮೊದಲೇ ಭೀತಿ ಸ್ವಭಾವದರಾದ ಕಚದ್ರುಮನ ಭಂಡಮಂಡಳಿಯ ಕೆಲವರು ಭೀತಿಯಿಂದ ಓಡಿದರು. ಇನ್ನು ಕೆಲವರು ವೈರಿಗಳೊಂದಿಗೆ ಕೂಡಿಕೊಂಡರು. ಆದರೆ ಶತ್ರುಗಳ ಕೈವಶಕ್ಕೆ ಬಲಿಯಾದವನೆಂದರೆ ಕಚದ್ರುಮನೊಬ್ಬನೇ. ಉಪ್ಪರಿಗೆಯ ಮನೆಯಲ್ಲಿ ಬಿಳಿಯ ಪಾರವಾಳದಂತಿದ್ದ ದುಷ್ಟ ಕಚದ್ರುಮ ಶತ್ರುಗಳ ಕೈವಶನಾದ. ಹೀಗೆ ಕಚದ್ರುಮನ ಕತೆ ಯನ್ನು ದವನಕನಿಗೆ ಹೇಳಿ ಮುಗಿಸಿದ ಕರಟಕ ಬಳಿಕ, ಆದ್ದರಿಂದ ಪಿಂಗಳಕನಿಗೆ ಏನು ಹೇಳುವುದೂ ತರವಲ್ಲ, ಏನು ಮಾಡುವುದೂ ಒಳ್ಳೆಯದಲ್ಲ. ಏನೊಂದು ಕಾರ್ಯವನ್ನು ನಾವು ಹೊರಗಿದ್ದುಕೊಂಡು ನೋಡುವುದಷ್ಟೇ ಸಾಕು. ಏನೇ ಆಗಲಿ ಯಾವ ಅವ್ಯವಹಾರ ವೃತ್ತಿ ಸಲ್ಲದು. ವ್ಯವಹರಿಸಲು ಯೋಗ್ಯವಲ್ಲದ ಸ್ಥಳದಲ್ಲಿ ಯಾವನು ವ್ಯವಹರಿಸಲು ಇಚ್ಛಿಸುವನೋ ಆತನು ಕೀಲನುಚ್ಚಿದ ಕೋಡಗನಂತ ಕೆಡುವುದು ಖಚಿತ ಎಂದು ಹೇಳಿದ. ಕರಟಕನ ಈ ಮಾತುಗಳನ್ನು ಕೇಳಿದ ದವನಕ ಕೀಲನುಚ್ಚಿದ ಕೋಡಗನ ಕತೆಯನ್ನು ಹೇಳುವಂತೆ ಕೇಳಿಕೊಂಡ. ಕರಟಕ ಹೇಳ್ತೊಡಗಿದ ಆ ಕತೆ ಹೀಗಿದೆ.